ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಹಳ ಮಹತ್ವವಾದಂಥ ಸಭೆ ಇದಾಗಿತ್ತು. ಸುಮಾರು 2 ಗಂಟೆಗಳಿಂದ ಬಹಳ ಮಹತ್ವವಾದಂಥ ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ. ಮೊದಲನೇದಾಗಿ ನಾವು ಕೋರ್ ಕಮಿಟಿ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ 20 ಜನರು ಕೂಡ ನಾವು ಇಡೀ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಳ್ಳಬೇಕು, ಪಕ್ಷದ ಹಿತದೃಷ್ಟಿಯಿಂದ ಒಂದು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ಹಿಂದೆ ನಮ್ಮ ನಾಯಕರಾದಂಥ GT ದೇವೇಗೌಡರ ನೇತೃತ್ವದಲ್ಲಿ ಈ ಕೋರ್ ಕಮಿಟಿ ಸುಮಾರು 4-5 ಜಿಲ್ಲೆಗಳಿಗೆ ಏನು ಪ್ರವಾಸ ಮಾಡಿದ್ವಿ. ಕಲಬುರಗಿ, ಬಿಜಾಪುರ, ಕೊಪ್ಪಳ, ಬೆಳಗಾವಿ ಈ 4 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ವಿ. ಉಳಿದ ಜಿಲ್ಲೆಗಳಿಗೆ ಈಗ ಪ್ರವಾಸವನ್ನು ಮಾಡಬೇಕು ಅಂತೇಳಿ ನಾವು ಭಾಳ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ. ಅದಕ್ಕೆ ನಾವು 22ನೇ ತಾರೀಕು JP ಭವನದಲ್ಲಿ ಜಿಲ್ಲಾಧ್ಯಕ್ಷರುಗಳ ಒಂದು ಸಭೆಯನ್ನು ಕರೆದಿದ್ದೇವೆ. ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಮಾಡೋರಿದ್ದೇವೆ. ಆ ಸಭೆಯಲ್ಲಿ ಅದಾದ ನಂತರ ಅಧಿವೇಶನ ಕೂಡ ನಡೀತಾ ಇದೆ. ಹಾಗಾಗಿ ಜನವರಿ ತಿಂಗಳಲ್ಲಿ ಇನ್ನೂ ದಿನಾಂಕ ನಿಗದಿ ಮಾಡಿಲ್ಲ. ಆ ದಿನಾಂಕವನ್ನು ನಿಗದಿಯನ್ನು ಮಾಡಿಕೊಂಡು ಜನವರಿ ಸಂಕ್ರಾಂತಿ ಆದ ನಂತರ ಕನಿಷ್ಠ ಒಂದು ವಾರಕ್ಕೆ ಒಂದು 3 ಜಿಲ್ಲೆಗಳು, ಪ್ರತಿ ವಾರ ಒಂದು 3 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಏನು ವಿಚಾರವನ್ನು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಕುಮಾರಣ್ಣವರು ಇತ್ತೀಚೆಗೆ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಈ ಹಿಂದೆ ಯಾರ್ಯಾರು ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಯಾರು ಪದಾಧಿಕಾರಿಗಳಿದ್ದರು ಅವೆಲ್ಲ ಕೂಡ ಡಿಸಾಲ್ವ್ ಆಗಿರ್ತವೆ. ಹಾಗಾಗಿ ಇವತ್ತು ಇನ್ನು ಮುಂದಿನ ಜನವರಿ 15ನೇ ತಾರೀಕು ಒಳಗಡೆ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪಕ್ಷ ನಿಷ್ಠೆ ಇರಬೇಕು, ನಾಯಕತ್ವಕ್ಕೆ ನಿಷ್ಠೆ ಇರಬೇಕು, ನಮ್ಮ ಪಕ್ಷಕ್ಕೆ ಈ ಒಂದಿಷ್ಟು ಟೈಮು ಅಂತ ಕೊಡಬೇಕು ಅಂತ ಒಂದು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡುವಂಥವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥದ್ದು. ಆದರೆ ಈಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳು ಯಾರಿದ್ರು ಅವರು ಪರಿಣಾಮಕಾರಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರೆ ಅವರನ್ನು ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರಿರ್ಬೋದು ಮತ್ತು ಮಾಜಿ ಶಾಸಕರಿರ್ಬೋದು ಮತ್ತು ನಮ್ಮ ಜಿಲ್ಲಾ ನಾಯಕರಿರ್ಬೋದು ಮತ್ತು ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು ಅವರೆಲ್ಲರಲ್ಲಿ ಕೂಡ ಚರ್ಚೆ ಮಾಡಿ ಯಾರು ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂಥವರನ್ನು ಮುಂದುವರಿಸುವಂಥದ್ದು, ಅಥವಾ ಅವರಿಗೆ ಮನವರಿಕೆ ಮಾಡಿ ಬೇರೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವಾಗ ಅವರೆಲ್ಲರೂ ಕೂಡ ಸಹಕರಿಸಬೇಕು. ಅವರು ಒಂದು ಪಕ್ಷದ ವಿಚಾರದಲ್ಲಿ ತ್ಯಾಗ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಅಂಥ ಬದಲಾವಣೆಗಳೇನಾದರೂ ಇದ್ದರೆ ಬದಲಾವಣೆಗಳನ್ನು ಮಾಡುವಂಥದ್ದು. ಜಿಲ್ಲಾಧ್ಯಕ್ಷರನ್ನ ಯಾರು ಪಕ್ಷಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಂಘಟನೆ ಮಾಡ್ತಾ ಇದ್ದಾರೆ ಅವ್ರನ್ನ ಮುಂದುವರಿಸುವಂಥದ್ದು, ಯಾರು ಒಂದು ರೀತಿ ಸುಮ್ಮನೆ ಇದ್ದಾರೆ ಆದರೆ ಅಂಥವ್ರನ್ನೆಲ್ಲ ಕೂಡ ಬದಲಾವಣೆ ಅಂದರೆ ಪಕ್ಷದ ಹಿತದೃಷ್ಟಿಯಿಂದ ಅವರನ್ನು ಕೂಡ ಮನವೊಲಿಸಿ ಅಥವಾ ಅವರನ್ನು ಬೇರೆ ರಾಜ್ಯ ವಿಭಾಗದ ಪಕ್ಷ ಸಂಘಟನೆಗೆ ತಗೊಂಡು ಜಿಲ್ಲಾಧ್ಯಕ್ಷರನ್ನ ಹೊಸಬರನ್ನ ಮಾಡುವಂಥದ್ದಕ್ಕೆ ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮತ್ತು ಗ್ರೇಟರ್ ಬೆಂಗಳೂರು ಮಹಾನಗರ ಒಂದು ಇದರಲ್ಲಿ ಏನಿವತ್ತು 5 ಪಾಲಿಕೆಗಳು ಅಂತ 5 ವಿಭಾಗಗಳನ್ನು ಏನು ಮಾಡಿದ್ದಾರೆ ಅದರಲ್ಲಿ ಕೂಡ ಈಗಾಗಲೇ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಆ ಉಸ್ತುವಾರಿಗಳನ್ನು ಕೂಡ ಸಭೆಯನ್ನು ಕರೆದು ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು 10-15 ದಿನಗಳಲ್ಲಿ ಒಂದಷ್ಟು ಎಲ್ಲ ವಿಭಾಗಗಳಲ್ಲಿ ಯಾರ್ಯಾರು ಉಸ್ತುವಾರಿ ಮಾಡಿದ್ದಾರೆ ಆ ಉಸ್ತುವಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲೆಲ್ಲಿ ನಮ್ಮ ಶಕ್ತಿ ಇದೆ. ಬೆಂಗಳೂರು ನಗರ ಭಾಗದಲ್ಲಿ ಇವತ್ತು 369 ಏನು ಪಾಲಿಕೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಎಲ್ಲಿ ಹೆಚ್ಚು ನಮ್ಮ ಶಕ್ತಿ ಇದೆ ಅಂಥ ಕಡೆ ನಾವು ಹೆಚ್ಚು ಸಂಘಟನೆಗೆ ಒತ್ತು ಕೊಟ್ಟು ಅಂಥ ಕಡೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು. ಉಳಿದಂಥ ಕಡೆ ನಮ್ಮ NDA ಏನು ಮಿತ್ರ ಪಕ್ಷ ಇದೆ ಅದಕ್ಕೆ ಬಿಟ್ಟು ಅಂದರೆ ಒಟ್ಟಾರೆ ನಾವು 369 ಕ್ಷೇತ್ರಗಳಲ್ಲಿ ಕೂಡ ನಾವು ಸ್ಪರ್ಧೆ ಮಾಡಿ ಬಹುತೇಕ 5 ಪಾಲಿಕೆಗಳನ್ನು ನಮ್ಮ ವಶಕ್ಕೆ NDA ವಶಕ್ಕೆ ತಗೊಳ್ಬೇಕು ಅನ್ನುವಂಥ ಚರ್ಚೆಗಳನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಮತ್ತು ಮುಂದಿನ ವರ್ಷ 4 ವಿಧಾನ ಪರಿಷತ್ ಏನು ಚುನಾವಣೆ ಬರ್ತಾ ಇದೆ ಅದರಲ್ಲಿ ಈಗ ನಮಗೆ ಎಷ್ಟು ಸೀಟ್ ಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ನಮ್ಮ ನಾಯಕರು ಈಗೇನು ಪಾರ್ಲಿಮೆಂಟ್ ಸೆಷನ್ನಲ್ಲಿದ್ದಾರೆ ಅವರೆಲ್ಲ ಕೂಡ ಬಂದ ಮೇಲೆ ಬಹುಶಃ 22ನೇ ತಾರೀಕು ಈ ತಿಂಗಳು 22ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಅದರ ಬಗ್ಗೆ ಕೂಡ ನಮ್ಗೆ 1-2 ಅನ್ನುವಂಥದ್ದನ್ನು
BJP ನಾಯಕರು ಮತ್ತು ನಮ್ಮ ನಾಯಕರು ಇಬ್ಬರು ಸೇರಿ ಅದನ್ನು ಮಾಡಿ ಚರ್ಚೆ ಮಾಡುವಂಥದ್ದು ಆ ವಿಚಾರಗಳನ್ನು ಕೂಡ ಮಾತನಾಡಿದ್ದೇವೆ. ಮತ್ತು ಮುಂದೆ ಚುನಾವಣೆಗಳು, ಯಾಕೆಂದರೆ ಇನ್ನು ಮುಂದಿನ ವರ್ಷದಲ್ಲಿ ಜನವರಿ 15ರ ನಂತರ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ಬೋದು, ಮತ್ತು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆ ಚುನಾವಣೆಗಳು ಬರ್ಬೋದು, ಮತ್ತು ನಗರಸಭೆ ಚುನಾವಣೆಗಳು ಬರ್ಬೋದು, ಮತ್ತು ಪುರಸಭೆಗಳು ಚುನಾವಣೆ ಬರ್ಬೋದು, ಮತ್ತು APMC ಚುನಾವಣೆಗಳು ಬರ್ಬೋದು. ಯಾವುದೇ ಚುನಾವಣೆ ಬಂದರೆ ಕೂಡ ಆ ಚುನಾವಣೆಗಳಲ್ಲಿ ನಾವು ಹೇಗೆ ಗೆಲ್ಲಬೇಕು, ಹೇಗೆ ಸಂಘಟನೆ ಮಾಡಬೇಕು, ಅದರ ಒಂದು ತಂತ್ರ ವಿಚಾರಗಳನ್ನು ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮತ್ತು ಸಾಂಸ್ಥಿಕ ಚುನಾವಣೆಯ ಮೂಲಕ ಪುನರ್ರಚಿತವಾಗಿರುವ ರಾಜ್ಯ ಪರಿಷತ್ನ ಪದಾಧಿಕಾರಿಗಳು ಈಗಾಗಲೇ ನಾವು ಅವ್ರನ್ನೂ ಕೂಡ ಈ ಸಭೆಗೆ ಲಂಚ್ ಟೈಮ್ಗೆ ಅವ್ರನ್ನೂ ಕೂಡ ಬರೋಕ್ಕೆ ಹೇಳಿದ್ವಿ. ಈ ಕೋರ್ ಕಮಿಟಿ ಇದೆಲ್ಲ ಮುಗಿದ ಮೇಲೆ ಅವ್ರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರುಗಳು ಯಾರ್ಯಾರಾಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಈ ಸಭೆಗೆ ಲಂಚ್ ಟೈಮ್ಗೆ ಬರೋಕ್ಕೆ ಹೇಳಿದ್ವಿ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇದಾದಮೇಲೆ ಅವ್ರ ಜೊತೆಯಲ್ಲಿ ಎಲ್ಲ ರಾಜ್ಯಾಧ್ಯಕ್ಷರುಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೇವೆ. ಕೂಡ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾಗ ಪ್ರವಾಸ ಎಲ್ಲ ಮಾಡಿದ್ರು, ಆದ್ರೂ ಕೂಡ ಪರಿಣಾಮಕಾರಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಮುಖಂಡರು ಮತ್ತೆ ಜಿಲ್ಲಾಧ್ಯಕ್ಷರ ನಡುವೆ ಒಂದು ಸಮನ್ವಯ ಸಮಸ್ಯೆ ಇದೆ, ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ ಅನ್ನೋದು ಆರೋಪ ಕೂಡ ಕೇಳಿಬಂದಿತ್ತು. ನಿಖಿಲ್ ಅವರು ಪ್ರವಾಸ ನಿರಂತರ ಮಾಡ್ತಿದ್ದಾರೆ, ಆದ್ರೆ ಒಂದಷ್ಟು ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳಾಗ್ತದೆ, ಅದನ್ನ ಹೇಗೆ ಬಗೆಹರಿಸ್ತೀರಿ? ಅದು ಜಿಲ್ಲಾಧ್ಯಕ್ಷರು ಸುಮಾರು ವರ್ಷಗಳಿಂದ ಇದ್ದಾರೆ, ಸಕ್ರಿಯವಾಗಿ ಏನಂತ ಹಿಂದೆ ಕೂಡ ಆರೋಪ ಬಂದಿದೆ. ಅದು ಕೂಡ ಈಗ ಚರ್ಚೆ ಆಗಿದೆ. ಅದು ಕೂಡ ಎಲ್ಲಿ ಈಗ ನಾವು ಮುಲಾಜಿಲ್ಲದೆ, ಈಗ ನಾನು ಅದನ್ನೇ ಹೇಳಿದ್ದು, ಎಲ್ಲಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳಾಗಿದ್ದಾರೆ, ಎಲ್ಲಿ ನಿಷ್ಕ್ರಿಯರಾಗಿದ್ದಾರೆ, ಎಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾವು ಮುಲಾಜಿಲ್ಲದೆ ಅವರನ್ನು ಮನವೊಲಿಸಿ ಅವರನ್ನು ಬೇರೆ ವಿಂಗಗಳಿಗೆ ತಗೊಂಡು ಜಿಲ್ಲಾಧ್ಯಕ್ಷರಲ್ಲಿ ಯಾರಾಗಿರ್ತಾರೆ ಅಲ್ಲಿ ಪರಿಣಾಮಕಾರಿಯಾಗಿ, ಅಂದರೆ ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಪಕ್ಷ ನಿಷ್ಠೆ ಇರಬೇಕು, ನಾಯಕತ್ವಕ್ಕೆ ನಿಷ್ಠೆ ಇರಬೇಕು, ಪಕ್ಷಕ್ಕೆ ಟೈಮ್ ಕೊಡಬೇಕು, ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅಂದರೆ ಅವ್ರಿಗೆ ನಾವು ಏನು ನೆಕ್ಸ್ಟ್ ಅವ್ರಿಗೆ ಟಾಸ್ಕ್ ಕೊಡ್ತೇವೆ. ನಾವಿವತ್ತು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದು ಅದೇ. ಇವತ್ತು ನಾವು ಕೋರ್ ಕಮಿಟಿ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಸಂಘಟನೆ ನಮ್ಗೆ ಅರ್ಥ ಆಗಿಬಿಡುತ್ತೆ, ಅಲ್ಲಿ ಎಷ್ಟು ಜನ ಸೇರಿದ್ದಾರೆ. ಈಗ ನಾನು ಮೊನ್ನೆ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ಹೇಳಿದ್ದೇವೆ, ಇವತ್ತು ನಾವು ಬೆಳ್ಳಿ ಹಬ್ಬದ ಸಂಭ್ರಮ ಏನು ಇವತ್ತು ಈಗ ನಮ್ಮ ತಾಲೂಕಿನಲ್ಲಿ ನಾವು ಮಾಡಿದ್ವಿ, 1000ಕ್ಕಿಂತ ಕಡಿಮೆ ಇರಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಈಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೊಂದು ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ನಗರ ಭಾಗದಲ್ಲಿ 5 ರಿಂದ 6 ಕಿಲೋಮೀಟರ್ ಒಂದು ಪಾದಯಾತ್ರೆ ಮಾಡಿ ಒಂದು ಸಮಾವೇಶವನ್ನು ಮಾಡಿದ್ವಿ. ಆದರೆ 1000ಕ್ಕಿಂತ ಕಡಿಮೆ ಇರಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಇಡೀ ಇವತ್ತು 224 ಕ್ಷೇತ್ರಗಳಲ್ಲಿ ಕೂಡ ಆ ರೀತಿ ಆಗಬೇಕು ಅನ್ನುವಂಥದ್ದು. ಅಲ್ಲಿ ಎಲ್ಲಿ ಜನ ಇಲ್ಲ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ನಾವು ತಕ್ಷಣ ಎಚ್ಚೆತ್ಕೊಳ್ತೀವಿ, ತಕ್ಷಣ ಬದಲಾವಣೆ ಮಾಡ್ತೀವಿ. ಕೋರ್ ಕಮಿಟಿ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಿದೆಯಾ? ಕೋರ್ ಕಮಿಟಿ ಈಗ ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ಕೋರ್ ಕಮಿಟಿ ಆಗಿದೆ. ಈಗ ಜಿಲ್ಲಾ ಘಟಕದಲ್ಲೇ ಒಂದು ಕೋರ್ ಕಮಿಟಿ ಮಾಡಬೇಕು ಅಂತ ಪಕ್ಷದ ತೀರ್ಮಾನ ಆಗಿದೆ. ಅದು ಈಗಾಗಲೇ ಮೊನ್ನೆ ನಾವು ಸಿಂಧನೂರಿಗೆ ಒಂದು ಪ್ರೊಟೆಸ್ಟ್ಗೆ ಹೋದಾಗ ರಾಯಚೂರು ಜಿಲ್ಲೆದು ಒಂದು ನಾವು ಮಾತನಾಡಿದ್ದೇವೆ, ಒಂದು ಸಭೆ ಕೂಡ ಅಲ್ಲಿ ಮಾಡಿದ್ದೇವೆ. ಈಗ ನಾವು 22ನೇ ತಾರೀಕು ಏನು ಒಂದು JP ಭವನದಲ್ಲಿ ಮೀಟಿಂಗ್ ಕರೆದಿದ್ದೇವೆ. ಆ ಸಭೆಯಲ್ಲಿ ನಾವು ಇನ್ನೊಂದು ಮಹತ್ವವಾದಂಥ ತೀರ್ಮಾನಗಳನ್ನು ತಗೊಳ್ತೇವೆ. ಇಡೀ 31 ಜಿಲ್ಲೆಯಲ್ಲಿ ಕೂಡ ನಾವು ಕೋರ್ ಕಮಿಟಿಯನ್ನು ಮಾಡ್ತೇವೆ. ರಾಜ್ಯ ಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಿದೆ. ಎಲ್ಲ ಶಾಸಕರು ಇದ್ದಾರೆ? ಅಲ್ಲ, ಶಾಸಕರಿಂದ ಇಲ್ಲ, ನಮ್ಮದು ಪಟ್ಟಿನೇ ಇದೆ. ಪಟ್ಟಿ ಒಂದು ನಿಮಗೆ ಕೊಡ್ತೀವಿ. ಒಂದು 5 ನೋಟೆ ಬಿಡುಗಡೆ ಆಗಿತ್ತಲ್ಲ, ಆಗಿದೆ ಕಳಿಸ್ಕೊಡಿ, ಕೊಡ್ತೀವಿ. ಆಗಿದೆ ಸರ್. ಈಗ ತಾವು ಹೇಳಿದ್ರಿ ವಿಸಿಟಿಂಗ್ ಕಾರ್ಡ್ ಅಧ್ಯಕ್ಷರನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. JDS ಪಕ್ಷ ಓನ್ಲಿ ದಕ್ಷಿಣ ಕರ್ನಾಟಕ ಜಾಸ್ತಿ ಒತ್ತು ಕೊಡ್ತಾ ಇದೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಲ್ಲಿ ಪಕ್ಷದ ಸಂಘಟನೆ, ಇಲ್ಲಿಯ ಮುಖ್ಯಸ್ಥರೇ ಅಲ್ಲಿ ಜಾಸ್ತಿ ಒತ್ತು ಕೊಡ್ತಾರೆ ಅನ್ನೋ ಆರೋಪ ಇದೆ. ಅದಕ್ಕೆ ಇಲ್ಲ, ಆ ಥರ ಏನೂ ಇಲ್ಲ. ನಾವು ದಕ್ಷಿಣ ಕರ್ನಾಟಕ ನಮ್ಮದು ಹೆಚ್ಚು ಸ್ಥಾನಗಳು ಬರ್ತಕ್ಕಂಥದ್ದು ಈ ಭಾಗದಲ್ಲಿ ಇರಬಹುದು. ಆದರೂ ಕೂಡ ನಾವು ಈಗಾಗಲೇ ನಾವು ಏನು ಹೇಳಿದ್ವಿ, 224 ಕ್ಷೇತ್ರಗಳಲ್ಲಿ ಕೂಡ ನಾವು ಈ ಬೆಳ್ಳಿ ಹಬ್ಬದ ಸಂಭ್ರಮ ಮಾಡಬೇಕು ಅಂತ. ಈಗ ನಮ್ಗೆ ಅಲ್ಲಿಲ್ಲ, ನಮ್ಮದು ಶಕ್ತಿ ಇಲ್ಲ ಅಂತ ನಾವು ಬಿಡೋದಿಲ್ಲ. ನಾವು 224 ಕ್ಷೇತ್ರಗಳಲ್ಲಿ ಈಗಾಗಲೇ ನಾನೇನು ಹೇಳಿದ್ದೇನೆ, ಈಗ ನಮ್ಮ ಕೋರ್ ಕಮಿಟಿ ಸಮಿತಿಯಲ್ಲಿರ್ತಕ್ಕಂಥವರು ಫಸ್ಟ್ ಮಾಡಬೇಕು ಅಂತ. ಈಗ ನಾನು ಅಧ್ಯಕ್ಷನಾಗಿರೋದ್ರಿಂದ ಮೊದಲನೇದಾಗಿ ನನ್ನ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಮುಗಿಸಿದ್ದೀವಿ. ಉಳಿದಂತೆ ಇವತ್ತು ನಾವು ನಮ್ಮ ಸಮಿತಿಯ ಸದಸ್ಯರಿಗೆ ಎಲ್ರಿಗೂ ಕೂಡ ಹೇಳಿದ್ದೇವೆ, ಬೇಗ ದಿನಾಂಕನ ನಿಗದಿ ಮಾಡಿ ನೀವು ಮಾಡಿ ಅಂತ. ಉಳಿದಂತೆ ಈಗ ನಾವು JP ಭವನದಲ್ಲಿ ಸೋಮವಾರ ಶುಕ್ರವಾರ ನಾವು ಕೂರ್ತೀವಲ್ಲ, ಅಲ್ಲಿ ಎಲ್ಲ ನಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿಗೆ ಎಲ್ರಿಗೂ ಕೂಡ ಬೆನ್ನತ್ತುತ್ತೀವಿ ಮತ್ತು ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಕಡ್ಡಾಯ ಮಾಡ್ತೀವಿ.
ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ಪಕ್ಷ ಸಂಘಟನೆಗೆ ಹೆಚ್ಚು ಸಮಯ ಕೊಡಕ್ಕಾಗಲ್ಲ. ಹಂಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯ ಘಟಕದ ಅಧ್ಯಕ್ಷರು ಮಾಡಿದ್ರೆ ಸ್ವಲ್ಪ ಪರಿಣಾಮಕಾರಿಯಾಗಿ ಆಗ್ತಿತ್ತು. ಅದು ಮುಂದೆ ಈಗಾಗಲೇ ಆಗಿದೆ, ಈಗಾಗಲೇ ಅದು ಅಲ್ಲಲ್ಲ ಈಗಾಗಲೇ ಮುಗಿದಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆಗಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ನಾಯಕರಾದಂಥ ಕುಮಾರಣ್ಣವರಾಗಿದ್ದಾರೆ. ಆದರೆ ಒಂದು ಈಗ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಣ್ಣವರು ಏನು ನೇಮಕ ಆಗಿದ್ದಾರೆ, ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮುಂದಿನ ವಿಧಾನಸಭಾ ಚುನಾವಣೆಗೆ ಎಲ್ಲೆಲ್ಲಿ ನಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನು ಈಗಾಗಲೇ 52 ವಿಧಾನಸಭಾ ಕ್ಷೇತ್ರಗಳು ಪೂರೈಸಿದ್ದಾರೆ. ಇನ್ನೂ ಒಂದು 25-30 ಕ್ಷೇತ್ರಗಳು ಬಾಕಿ ಇದೆ. ಅದನ್ನು ಕೂಡ ಈಗ ಒಂದು ಪ್ಲಾನ್ ಮಾಡಿ ಒಂದು ಡೇಟ್ಗಳನ್ನು ನಿಗದಿ ಮಾಡಿ ಅದನ್ನು ಕೂಡ ಮಾಡುವಂಥವ್ರಿದ್ದೇವೆ. ಈಗ ರಾಜ್ಯಾಧ್ಯಕ್ಷರಾದ್ರೇ ಸಂಘಟನೆ ಅಂತಲ್ಲ, ಯುವ ಘಟಕದ ಅಧ್ಯಕ್ಷರಾಗಿ ಕೂಡ ಹೆಚ್ಚು ಸಂಘಟನೆ ಮಾಡುವಂಥ, ಈಗ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಸುಮಾರು 5-6 ಸಾವಿರ ಜನ ವಾಲಂಟ್ರಿಯಾಗಿ ಬಂದಿರತಕ್ಕಂಥದ್ದು. ಎಲ್ಲಿ ನಾವು ಟಿಕೆಟ್ ತಗೊಳ್ಳೋದಿಲ್ಲ ಅಂಥ ಕಡೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ. ಕೃಷ್ಣರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ. ನೀವು ಯುವ ಘಟಕದ ಅಧ್ಯಕ್ಷರಾಗಿ ಅವ್ರು ಮಾಡ್ತಾರೆ ಕೆಲಸ, ಅದು ಬೇರೆ. ಆದರೆ ನೀವು ರಾಜ್ಯ ಘಟಕದ ಅಧ್ಯಕ್ಷರ ಕೆಲಸ ಮಾಡೋದು ಬೇರೆ ಆಗಿರುತ್ತೆ. ನೀವು ಸೀನಿಯರ್ಸ್ ಏನು ಮಾಡ್ತಾರೆ, ನಿಮಗೆ ನಿಮ್ಮ ಪಕ್ಷ ಎಲ್ಲ ಪಕ್ಷದ ಆ ಸಮಸ್ಯೆ ಇದೆ. ಆಮೇಲೆ ಜೊತೆಗೆ ಇಲ್ಲಿ ನೇಮರಾಜ್ ನಾಯಕರಲ್ಲಿ ಕರೆ ಮಾಡಿದ್ರೆ ನೋಡಿ, ಉತ್ತರ ಕರ್ನಾಟಕದಲ್ಲಿ ಕೋಆರ್ಡಿನೇಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಅವ್ರಿಗೆ ಕೇಳೋರಿಗೆ ಗೊತ್ತಿದೆ. ಜಿಲ್ಲಾ ಘಟಕದಲ್ಲಿ, ತಾಲೂಕು ಘಟಕದಲ್ಲಿ, ಇವನು ವಿಧಾನಸಭಾ ಕ್ಷೇತ್ರದ ಘಟಕದಲ್ಲಿ ಕೂಡ ನಿಮ್ಗೆ ಗೊತ್ತಿದೆ. ಈಗಾಗಲೇ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ಕೂಡ ಕೋರ್ ಕಮಿಟಿಯಲ್ಲಿ ತಂದಿದ್ದಾರೆ, ಹೇಳಿದ್ದಾರೆ, ಚರ್ಚೆ ಆಗಿದೆ. ಅದನ್ನ ಯಾವ ರೀತಿ ಸರಿಪಡಿಸಬೇಕು ಏನು ಅನ್ನುವಂಥದ್ದನ್ನ ಚರ್ಚೆ ಮಾಡಿದ್ದೇವೆ, ಅದನ್ನು ಮಾಡ್ತೇವೆ. ನಮ್ಮಲ್ಲಿ ಆಕಾಂಕ್ಷಿಗಳಿದ್ದಾರೆ, ಆದರೆ ಯಾವ್ಯಾವ ಕ್ಷೇತ್ರ ಯಾರ್ದು BJPದು ಯಾರ್ದು ನಮ್ಮ JDS ಯಾವುದು ಅನ್ನುವಂಥದ್ದನ್ನ ಚರ್ಚೆ ಮಾಡಬೇಕು, ಅದನ್ನು ಮಾಡ್ತೀವಿ. ಅಂದರೆ ಅಧಿಕೃತವಾಗಿ ಘೋಷಣೆ ಮಾಡ್ತೇವೆ. ಈಗಾಗಲೇ ನಮ್ಮಲ್ಲಿ ಯಾರು ಅಭ್ಯರ್ಥಿ ಇಲ್ಲ ಅಂತಲ್ಲ, 4 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ನಮಗೆ ಬೇಕು ಅನ್ನುವಂಥದ್ದು ಇದೆ. ಆದರೆ ನಮ್ಮದು ಯಾವುದು ಅನ್ನುವಂಥದ್ದನ್ನು ತೀರ್ಮಾನ ಮಾಡಬೇಕಲ್ಲ. ಅಂದರೆ ನಾವು 2 ಪಕ್ಷದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಹಾಗಾಗಿ ಅದನ್ನು ಫಸ್ಟ್ ಈಗ 4ರಲ್ಲಿ ನಮ್ಮದೆಷ್ಟು ಅವ್ರದ್ದೆಷ್ಟು ಅನ್ನುವಂಥದ್ದು ಬೇಕು. ಹಾಗಾಗಿ 2 ಪಕ್ಷದ ನಾಯಕರು ಕೂತು ಚರ್ಚೆ ಮಾಡ್ತಾರೆ. ಈಗಾಗಲೇ ನಾವು ಶಾಸಕಾಂಗ ಸಭೆ ಇದೇ ಹೋಟ್ಲಲ್ಲಿ ಕಳೆದ 10-15 ದಿವಸ ಹಿಂದೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆಯ್ತಲ್ಲ, ಆ ಸಭೆಯ ಅವತ್ತು ರಾತ್ರಿ ಇದೇ ಹೋಟ್ಲಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಬೇರೆ ಎಲ್ಲ ವಿಚಾರಗಳು ಕೂಡ, ಕಬ್ಬುದು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಬೇರೆ ಎಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಅಕಾಲಿಕ ಮಳೆ ಅತಿವೃಷ್ಟಿಯಿಂದ ಇವತ್ತು ಎಷ್ಟು ಬೆಳೆಗಳು ನಷ್ಟ ಆಗಿದೆ, ಎಷ್ಟು ರೈತರಿಗೆ ಹಾನಿಯಾಗಿದೆ, ಎಷ್ಟು ಇದೆಲ್ಲ ಪರಿಹಾರ ಕೊಡಬೇಕು, ಇವೆಲ್ಲ ವಿಚಾರಗಳು ಕೂಡ ಚರ್ಚೆ ಮಾಡಿದ್ದಾರೆ. ಯಾಕಂದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬೇರೆಯವರು ಮುಖ್ಯಮಂತ್ರಿಗಳಿದ್ದಾಗ ಅಕಾಲಿಕ ಮಳೆ ಬಂದಾಗ 50,000 ಕೋಟಿ ಅವರು ಸರ್ವೆ ಮಾಡಿಸ್ತಾ ಇದ್ರು. ಅವ್ರ ಪಕ್ಷದಿಂದ ಸರ್ವೆ ಮಾಡಿಸಿ 50,000 ಕೋಟಿ ನಷ್ಟ ಆಗಿದೆ ಅಂತೇಳಿ ಕೇಂದ್ರಕ್ಕೆ ಕಳಿಸ್ತಾ ಇದ್ರು. ಇವತ್ತು ಅವ್ರ ಮೊನ್ನೆ ನಾನು ಎಲ್ಲೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, 1,500 ಕೋಟಿ ನಷ್ಟ ಆಗಿದೆ ಅಂದರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗ 50,000 ಕೋಟಿ ನಷ್ಟ ಆಗಿದೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮಳೆಗಳು ಬಿದ್ದಿದೆ, ಹಾನಿಯಾಗಿದೆ, ರೈತರು ಬೆಳೆಗಳ ಹಾನಿಯಾಗಿದೆ. ಇದಕ್ಕೆಲ್ಲ ಪರಿಹಾರ ಇವತ್ತುವರೆಗೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಕಡೆ ತಲೆ ಕೊಟ್ಟಿಲ್ಲ, ಮುಖ ಹಾಕಿಲ್ಲ ಆ ಕಡೆ. ಅಂದರೆ ಬೇರೆಯವ್ರ ಮುಖ್ಯಮಂತ್ರಿಗಳಿದ್ದರೆ 50,000 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾರೆ. ಇವರೇ ಮುಖ್ಯಮಂತ್ರಿಗಳಿದ್ದಾಗ 1,500 ಕೋಟಿ. ಸೊ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಇದು ಒಂದು ರೈತ ವಿರೋಧಿ ಸರ್ಕಾರನೇ ಅಂತ ಹೇಳಬೇಕು. ಯಾಕಂದರೆ ರೈತರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಇವತ್ತು ಎಷ್ಟು ನಷ್ಟ, ಮನೆ ಕಳ್ಕೊಂಡಿದ್ದಾರೆ, ಮಠ ಕಳ್ಕೊಂಡಿದ್ದಾರೆ, ಜಾನುವಾರುಗಳು ಕಳ್ಕೊಂಡಿದ್ದಾರೆ, ಬೆಳೆ ಹಾನಿ ಆಗಿದೆ. ಇದಕ್ಕೆ ಅವ್ರಿಗೆ ಏನು ಯಾವುದೇ ರೀತಿಯಾದಂಥ ಪರಿಹಾರ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಇವತ್ತು ಮೊನ್ನೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ, 2ನೇ ಬೆಳೆಗೆ ನೀರು ಕೊಡ್ತಾ ಇಲ್ಲ. ಸಿಂಧನೂರಿನಲ್ಲಿ 4, ಅಲ್ಲಿ ರಾಯಚೂರು, ಬಿಜಾಪುರ, ಕೊಪ್ಪಳ, ಈ ಕಡೆ ಬಳ್ಳಾರಿ, ಈ ಕಡೆ 4 ಜಿಲ್ಲೆಗಳಿಗೆ ನೀರು ಕೊಡ್ತಾ ಇಲ್ಲ. ಅವ್ರಿಗೆ ಇದು ಏನು ಅಂತ ಹೇಳಿದ್ರೆ, ಕ್ರಸ್ಟ್ ಗೇಟ್ಗಳು ರಿಪೇರಿ ಆಗಿದೆ. ರಿಪೇರಿ ಆದರೆ ಆ ಗೇಟ್ಗಳಿಗೆ ದುಡ್ಡು ಕೊಡ್ಬೇಕಲ್ಲ, 11 ಕೋಟಿ ದುಡ್ಡು ಕೊಡ್ತಾ ಇಲ್ಲ. ಎಲ್ಲ ಗೇಟ್ಗಳು ಕೂಡ ರಿಪೇರಿ ಆಗ್ಬೇಕಂದ್ರೆ ಎಷ್ಟು 34 ಕೋಟಿ ಎಷ್ಟು ಹಣ ಬೇಕಾಗಿದೆ, 52 ಕೋಟಿ ಬೇಕಾಗಿದೆ. ಹಣ ಬಿಡುಗಡೆ ಮಾಡ್ತಾ ಇಲ್ಲ, ನಾವು ಕೊಡೋದೇ ಇಲ್ಲ. ಏನ್ ಮಾಡ್ತಾರೆ ಮಾಡ್ಕೊಳ್ಳಿ. ಅಂದ್ರೆ ಇದೊಂಥರ ಯಾವ ರೀತಿ ಇವರ ಹೇಳಿಕೆಗಳು ನೋಡಿದ್ರೆ ಇದೊಂಥರ ಬಂಡ ಸರ್ಕಾರ ಆಗ್ಬಿಟ್ಟಿದೆ. ನಾವು 138 ಜನ ಇದ್ದೀವಿ, ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ, ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನೋ ರೀತಿ ಒಂದು ಸರ್ಕಾರ. ಇವ್ರು ಮೊದಲು ಏನು ಹೇಳ್ತಾ ಇದ್ರು, ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾ ಇದ್ರು.
ಎಲ್ಲೂ ಆಗಿದೆ. ಸರ್, ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದು ಆ ಭಾಗದ ಸಮಸ್ಯೆಗಳಿಗೆ ರೈತರಿಗೆ ಸ್ಪಂದಿಸಕ್ಕೋಸ್ಕರ. ಬಟ್ ಅದಕ್ಕೋಸ್ಕರ ಒಂದ್ ದಿವಸ 2 ದಿವಸ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತಾ ಇಲ್ಲ. ತಾವು ಪ್ರಮುಖವಾಗಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ಕಟ್ಟಾಕುವ ನಿಟ್ಟಿನಲ್ಲಿ ಯಾವ ರೀತಿ ತಂತ್ರಗಾರಿಕೆ? ಸರ್, ನಮ್ಗೀಗ NDA ಪಕ್ಷಗಳು ಇವತ್ತು JDS BJP ಇವತ್ತು ಇಬ್ಬರೂ ಸೇರಿ ಒಟ್ಟಾಗಿ ಅಲ್ಲಿ ಹೋರಾಟ ಮಾಡುವಂಥದ್ದನ್ನ ಒಳಗಡೆ ಹೊರಗಡೆ ಮಾಡುವಂಥ ಕೆಲಸ ಆಗುತ್ತದೆ. ಈಗ ನಮ್ಮ ಪಕ್ಷದಿಂದ ಯಾವ್ಯಾವ ವಿಚಾರಗಳು ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅವರ ಪಕ್ಷದಿಂದ ಕೂಡ ಚರ್ಚೆ ಆಗಿದೆ. ಇವತ್ತು ಒಟ್ಟಾಗಿ ಅಸೆಂಬ್ಲಿಯಲ್ಲಿ ವಿಧಾನಸಭೆ ಒಳಗಡೆ ಏನು ಹೋರಾಟ ಮಾಡಬೇಕು ಮಾಡ್ತೀವಿ. JDS BJP ಸಮನ್ವಯ ಸಮಿತಿ ಮಾಡಬೇಕು ಅಂತ ಮೊದಲಿಂದ ನಿಂತು ಘೋಷಣೆನೂ ಆಯ್ತು ಮಾಡ್ತೀವಿ ಅಂತೇಳಿ ಯಾಕೆ ವಿಳಂಬ ಆಗ್ತಾ ಇದೆ? ವಿಳಂಬ ಅಂದ್ರೆ ಈಗ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಈಗ ಈ ಹಿಂದೆ ಈಗ ವಿಜಯೇಂದ್ರ ಅವರು ಕೂಡ ದೀಪಾವಳಿ ಹಬ್ಬದ ದಿವಸ ಅನ್ಸುತ್ತೆ, ನಾನು ಕೂಡ ಕುಮಾರಣ್ಣ ಅವ್ರ ಮನೆಯಲ್ಲಿದ್ದೆ, ಅವರೇ ಪ್ರಸ್ತಾಪ ಮಾಡಿದ್ರು ಇದು ಬೇಗ ಮಾಡಬೇಕು ಅನ್ನುವಂಥದ್ದು. ಈಗ ಅಲ್ಲಿ ಯಾರನ್ನ ಸಮನ್ವಯ ಸಮಿತಿಯಲ್ಲಿ ನಮ್ಮ ಪಕ್ಷದಿಂದ ನಮಗೇನು ತೊಂದರೆ ಇಲ್ಲ. ನಾವು ಯಾರನ್ನ 4 ಜನ 5 ಜನ ಎಷ್ಟೋ ನಾವು ನೇಮಕ ಮಾಡ್ತೀವಿ. ಅಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು, ಮಾಡ್ತಾರೆ ಅದನ್ನು ಕೂಡ. ಈಗ ಶಾರ್ಟ್ಲಿ ಅದನ್ನು ಬೇಗ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡ್ತೀವಿ. ಇದು ಸೆಷನ್ ಈಗ 8ನೇ ತಾರೀಕಿನಿಂದ ಕರ್ನಾಟಕ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಮತ್ತು ಅಲ್ಲಿ ಪಾರ್ಲಿಮೆಂಟ್ ಈಗಾಗಲೇ ಸೋಮವಾರದಿಂದ ನಡೀತಾ ಇದೆ. ಬಹುಶಃ ಇನ್ನೊಂದು 15 ದಿವಸ 2 ಕಡೆ ಅಧಿವೇಶನಗಳು ಮುಗಿದ ನಂತರ ಅದಕ್ಕೆ ಸ್ವಲ್ಪ ವೇಗ ಸಿಗುತ್ತೆ. ಸಮನ್ವಯ ಸಮಿತಿ ಮಾಡಿದ್ರೆ ನಿಮಗೆ ಇನ್ನೊಂದಷ್ಟು ಅನುಕೂಲ. ಅಂದ್ರೆ ಈಗ ಪರಿಣಾಮಕಾರಿ ಹೋರಾಟ ಮಾಡಬಹುದಾಗಿತ್ತು ಮಾಡಿದ್ರೆ. ಎಲ್ಲದಕ್ಕೂ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಅಲ್ಲ ಸರ್, ಅಲ್ಲಿ ನಾಯಕರು ಅಲ್ಲಿರ್ತಾರೆ. ಈಗ 2 ಪಕ್ಷದ ನಾಯಕರು ಅಲ್ಲಿರ್ತಾರೆ. ಅಂದ್ರೆ ಅವರು ಇಲ್ಲಿ ಬರೋದಿಲ್ಲ, ಸೆಷನ್ ಬಿಟ್ಟು ಬರೋಕ್ಕಾಗೋದಿಲ್ಲ. ಯಾಕೆಂದ್ರೆ ಕುಮಾರಣ್ಣ ಅವರು ಅಲ್ಲಿ ಮಂತ್ರಿಗಳಾಗಿದ್ದಾರೆ, ಆ ಅಧಿವೇಶನದಲ್ಲಿ ಇರಬೇಕಾಗ್ತದೆ. ಹಾಗೆ ಸ್ವಲ್ಪ ಇಲ್ಲ ಸ್ವಲ್ಪ ತಡ ಆಗಿದೆ. ಈಗ ವಿಜಯೇಂದ್ರ ಅವರು ಸರ್, ಈಗ ವಿಜಯೇಂದ್ರ ಅವರೇ ಇದು ಬೇಗ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಸೊ ಅವರ ಪಕ್ಷದಲ್ಲಿ ದೊಡ್ಡ ಪಕ್ಷ ಅಲ್ವಾ, ರಾಷ್ಟ್ರೀಯ ಪಕ್ಷ ಅಲ್ವಾ, ಅದು ಯಾರನ್ನ ಮಾಡಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಹುಶಃ ನಾವು 22ನೇ ತಾರೀಕು ಈಗ 19ನೇ ತಾರೀಕು ಅಷ್ಟರಲ್ಲಿ 2 ಲೋಕಸಭಾ ಅಧಿವೇಶನಗಳು ಮುಗಿತವೆ. 22ನೇ ತಾರೀಕು ನಾವು ಸಭೆ ಕರೆದಿದ್ದೇವೆ. ನಾವೀಗ ನಿಖಿಲ್ ಅಣ್ಣ ಅವ್ರಿಗೂ ಕೂಡ ಹೇಳಿದ್ದೇವೆ. ಕುಮಾರಣ್ಣ ಅವ್ರ ಹತ್ರ ಮಾತಾಡಿ, ಅವರ ಪಕ್ಷದಿಂದ ಕೂಡ ಅವ್ರ ನಾಯಕರುಗಳ ಹತ್ರ ಮಾತಾಡಿ ಇದೊಂದು ಜರೂರು ಆಗಬೇಕು ಅಂತ ಹೇಳಿ. ಯಾಕೆಂದರೆ ನಾವು 4 ವಿಧಾನ ಪರಿಷತ್ ಚುನಾವಣೆ ಇರೋದ್ರಿಂದ ಅದನ್ನು ನಾವು ಯಾಕೆಂದರೆ ಅವ್ರಿಗೆ ಎನ್ರೋಲ್ ಮಾಡಿಸ್ಬೇಕು, ಟೈಮ್ ಇರೋದಿಲ್ಲ, ಓಡಾಡಬೇಕು, ಇಡೀ ರಾಜ್ಯ ಓಡಾಡಬೇಕಾಗ್ತದೆ, ಅವರ ಕ್ಷೇತ್ರದಲ್ಲಿ ಓಡಾಡಬೇಕಾಗ್ತದೆ. ಹಾಗಾಗಿ ಇದು ಬೇಗ ಮಾಡಬೇಕು ಅನ್ನುವಂಥದ್ದನ್ನು ನಿಖಿಲ್ ಅಣ್ಣ ಅವ್ರಿಗೂ ಕೂಡ ಹೇಳಿದ್ದೇವೆ. ಈ 2 ಅಧಿವೇಶನಗಳನ್ನು ಮುಗಿಸ್ಕೊಂಡು ಬಂದ ನಂತರ ಅದು ಖಂಡಿತ ಆಗುತ್ತೆ, ಮಾಡ್ತೀವಿ. ಬೇರೆ ರಾಜ್ಯಗಳಲ್ಲಿ NDA ಆಗ್ತಾ ಇರೋಷ್ಟು ಕಾರಣವಾಗಿ ಇಲ್ಲಿ ಆಗ್ತಾ ಇಲ್ಲ, ಅಷ್ಟು ಪರಿಣಾಮಕಾರಿ ಹೋರಾಟಗಳು ಆಗ್ತಾ ಇಲ್ಲ ಒಗ್ಗಟ್ಟಾಗಿ. ನಮ್ದು ಸಣ್ಣ ಪಕ್ಷ, ನಾವು ಪ್ರಾದೇಶಿಕ ಪಕ್ಷ. ನಾವು ಪ್ರಾದೇಶಿಕ ಪಕ್ಷ ಆದರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ನಾವು ಮಾಡಿ ಸಂಘಟನೆ ಆಗ್ತಾ ಇದೆ. ಎಲ್ಲೂ ಆ ಥರ ಇದಿಲ್ಲ. ಈಗ ನಮ್ಮ ಉದಾಹರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಇವತ್ತು ಮೊನ್ನೆ KGF ಇಂದ ಬಂದಿದ್ರು, ನಮ್ಮ ನಾಯಕರುಗಳು ಬಂದಿದ್ರಲ್ಲಿ. ನಾನು 1,000ಕ್ಕಿಂತ ಕಡಿಮೆ ಇರಬಾರ್ದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನನಗೆ, ಅಣ್ಣ 3,000 ಜನ ನಾವು ಸೇರ್ತೀವಿ ಅಂತ. ಅಂದರೆ ಸಂಘಟನೆ ಎಲ್ಲೂ ಕಡಿಮೆ ಆಗಿಲ್ಲ, ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದ ನಾವು ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಸಂಘಟನೆಗೆ ಎಲ್ಲೂ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಈಗ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ಮತ್ತು ಸ್ಥಳೀಯವಾಗಿ ನೀವು ವಿರೋಧ ಪಕ್ಷದಲ್ಲಿದ್ದು ಬರೀ DC-ಗೆ ತಹಸೀಲ್ದಾರ್ಗೆ ಮೆಮೊರಾಂಡಮ್ ಕೊಡ್ಲಿಕ್ಕೆ ಅಷ್ಟೇ ಸೀಮಿತ ಆಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸಾಲ್ಯೂಷನ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಿಂದ. ಈಗ ರಸ್ತೆ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು, ಚರಂಡಿ ಇರ್ಬೋದು, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಿಂತು ಹೋರಾಟ ಮಾಡಿ ಅದು ಮಾಡ್ಸೋಕ್ಕಾಗ್ತಾ ಇಲ್ಲ. ಅಲ್ಲ, ಈ ದಪ್ಪು ಚರ್ಮ ಸರ್ಕಾರ ಅಂತ ಈಗ ಎಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ನಾವು ಒಂದು ಹೇಳ್ತಕ್ಕಂಥದ್ದು, ಈಗ ಉದಾಹರಣೆಗೆ ಗುಂಡಿ ಮುಚ್ಚೋದು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಬೇಕು ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ, ನೀವು ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ರಿ ಅಂತ ಹೇಳಿದ್ರೆ, ನೀವು ಯಾಕಿರ್ಬೇಕು ಮುಖ್ಯಮಂತ್ರಿಗಳಾಗಿ ನೀವು ಯಾಕಿರ್ಬೇಕು? ಅಂದರೆ ಇಲ್ಲಿ ಹೊಂದಾಣಿಕೆ ಇಲ್ಲ. ಈಗ ಇಬ್ಬರ ಸಂಘರ್ಷದಲ್ಲಿ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂಘರ್ಷದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಜನ ಬಲಿಯಾಗ್ತಾ ಇದ್ದಾರೆ. ಇವಾಗ ಯಾರಿಗೆ ಹೇಳಬೇಕು? ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಅವ್ರಿಗೆ ಹೇಳುವಂತಾರೆ, ಅವ್ರಿಗೆ ಹೇಳಿದ್ರಂತೆ ಇವ್ರಿಗೆ ಹೇಳುವಂತಾರೆ. ಅಂದರೆ ಈಗ ಜನರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ, ಯಾಕಿಂತ ತಪ್ಪು ಮಾಡಿದ್ವಿ ಅಂತ. ಯಾಕಂದರೆ ಇವರು ಈ ರೀತಿ ಒಂಥರ ಕ್ಷುಲ್ಲಕವಾಗಿ ಇವರಿಬ್ಬರ ಸಂಘರ್ಷದಲ್ಲಿ ನೀವು ಯಾರು ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೋ ಅಥವಾ DK ಶಿವಕುಮಾರ್ ಬರ್ತಾರೋ ಮುಂದೆ ಮುಖ್ಯಮಂತ್ರಿ ಆಗ್ತಾರೋ, ಅದು ನಮ್ಮ ಪ್ರಶ್ನೆ ಅಲ್ಲ, ನಮಗೆ ಬೇಕಾಗಿಲ್ಲ.
ನಮಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಅದು, ನಮ್ಗೆ ಬೇಕಾಗಿಲ್ಲ. ಆದರೆ ಇವರು ಅಧಿಕಾರದಲ್ಲಿ ಇದ್ದುಕೊಂಡು ಒಬ್ಬರ ಮೇಲೆ ಒಬ್ಬರನ್ನ ಹಾಕ್ಕೊಂಡಿದಾರಲ್ಲ, ಇದರಿಂದ ಬಲಿ ಆಗ್ತಾ ಇರೋರು ಯಾರು? ಕರ್ನಾಟಕ ರಾಜ್ಯದ ಜನ. ಅಭಿವೃದ್ಧಿ ಇಲ್ಲ. ಇವ್ರು ಹೇಳ್ತಾ ಇದ್ರು ಹಿಂದೆ ನಾವು 50,000 ಕೋಟಿ ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀವಿ ಅಂತ. ಎಲ್ಲಿದೆ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ. ನೀವು ಯಾವುದೇ ಇವತ್ತು ನಾನು ಹೇಳೋದಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿಗಳು ಬೇಕಾಗಿರ್ಲಿಲ್ಲ ನಮಗೆ ಅಂತ. ಕಡೆಗೆ ಲಾಸ್ಟ್ಗೆ ಪಾಪ ಯಾರು ಸಿಗ್ತಾರೆ? ನೀವು ಸಿಗ್ತೀರಾ? ಮಾಧ್ಯಮಗಳು ತಿರುವು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ನಿಮ್ಮ ಮೇಲೆ ಹೇಳ್ತಾರೆ. ಈಗ ಯಾಕಂದ್ರೆ ಶಾಸಕರು ಬಂದು ಒಂದು ಹೇಳಿಕೆ ಕೊಡ್ತಾರೆ ಮೀಡಿಯಾ ಮುಂದೆ, ಮತ್ತೆ ತಿರ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ನೋಡಿ, ಇದರಿಂದ ಏನಾಗ್ತಾ ಇದೆ, ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ, ಒಂದು ಕಡೆ ನೀರಾವರಿ ಯೋಜನೆಗಳಿಗೆ ಪೂರ್ಣ ಪ್ರಮಾಣದ ಹಣ ಕೊಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ನೀರಾವರಿ ಯೋಜನೆಗಳ ಪ್ರಾಜೆಕ್ಟ್ ಕಾಸ್ಟ್ ಏನಾಗ್ತಾ ಇದೆ. ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಇವತ್ತು ಎತ್ತಿನಹೊಳೆ ಯೋಜನೆ ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು 2014ರಲ್ಲಿ ಶಂಕುಸ್ಥಾಪನೆ. ಇದು ಅಲ್ಲೇ ಆಗಬೇಕಾಗಿತ್ತು. ಎಲ್ಲಿ? ಸಕಲೇಶ್ಪುರದ ಕಡೆ ಅಲ್ಲಿ ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಅಲ್ಲೇನೋ ಗಲಾಟೆ ಅಂತೇಳಿ ಇಲ್ಲಿ ಮಾಡಿದ್ರು. ಇಲ್ಲಿ ಮಾಡಿರ್ತಕ್ಕಂಥ ಕಾರಣ ಏನು? 2014ರಲ್ಲಿ ಲೋಕಸಭಾ ಚುನಾವಣೆ ಬಂತು. ವೀರಪ್ಪ ಮೊಯ್ಲಿ ಅವರು ಗೆಲ್ಲಬೇಕಾಗಿತ್ತು. ಅವ್ರಿಗೆ, ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ವೀರಪ್ಪ ಮೊಯ್ಲಿ ಅವ್ರು ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಮಾಡಿದ್ರು. ಆ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? 12,500 ಕೋಟಿ ಇದ್ದಿದ್ದು. ಅವರು ಅವತ್ತೇನು ಹೇಳಿದ್ರು? ನಾನು ಶಾಸಕನಾಗಿದ್ದೆ, ಆ ಸಭೆಯಲ್ಲಿದ್ದೆ. ಅವ್ರು ಹೇಳಿದ್ರು 2017ಕ್ಕೆ 3 ವರ್ಷಕ್ಕೆ ನಾವು ಎತ್ತಿನಹೊಳೆ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಜಿಲ್ಲೆಗೆ ಟೈಲ್ಯಾಂಡ್ಗೆ ಹೋಗುವಂಥದ್ದನ್ನು ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆ 3 ವರ್ಷಕ್ಕೆ ಹೇಳಿದ್ರು? 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬರ್ತಾ ಇತ್ತು. ಹಾಗಾಗಿ ಆ ಚುನಾವಣೆ ಗೆಲ್ಲಬೇಕು ಅಂತೇಳಿ ಸುಳ್ಳು ಹೇಳಿದ್ರು. ಜನ ಎಚ್ಚೆತ್ಕೊಂಡ್ರು. ಎಷ್ಟು ಇದ್ದಿದ್ದವರು? 122 ಇದ್ದವ್ರು ಎಲ್ಲಿಗೆ ಬಂದರು? 66ಕ್ಕೆ ಎಷ್ಟಕ್ಕೋ ಬಂದು ನಿಂತರು. ಆಯ್ತಾ? 2018ರಲ್ಲಿ ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು? JDSನ ಮುಗಿಸ್ಬಿಡ್ತೀವಿ, ಸಂಪೂರ್ಣ ನಾಶ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಯಾರ ಬಾಗಿಲಿಗೆ ಬಂದರು? ಡೆಲ್ಲಿಯಿಂದ ದೇವೇಗೌಡರ ಮನೆಗೆ ಬಾಗಿಲಿಗೆ ಬಂದು ಕುಂತ್ಕೊಂಡು ನೀವೇ ಸಿ ಎಮ್ಮು, ನೀವು BJP ಜೊತೆ ಹೋಗಬೇಡಿ ಅಂತ ಹೇಳಿದ್ರು. ಇದೆಲ್ಲ ಪ್ರಶ್ನೆ ನನಗೀಗ. ಇವರು ವಿಳಂಬ ಮಾಡಿರ್ತಕ್ಕಂಥ ಕಾರಣ, ಇವತ್ತು ಎತ್ತಿನಹೊಳೆ ಯೋಜನೆ ಪ್ರಾಜೆಕ್ಟ್ ಕಾಸ್ಟು 30,000 ಕೋಟಿ. ಯಾರ್ದು? ಸಿದ್ದರಾಮಯ್ಯದಲ್ಲ ದುಡ್ಡು. ನೀವು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ. ಪ್ರಾಜೆಕ್ಟ್ ಕಾಸ್ಟ್ ಇದ್ದಿದ್ದು 12,500 ಕೋಟಿ. 11 ವರ್ಷ ಆಗಿದೆ, ಇವತ್ತುವರೆಗೂ ಕೂಡ ನೀರು ಬಂದಿಲ್ಲ. ಅದರ ಕಾಸ್ಟ್ ಇವತ್ತು ಅದರ ಮೊತ್ತ 30,000 ಕೋಟಿ ಆಗಿದೆ. ಆದರೆ ಇದು ಈ ರೀತಿ ಬಹುಶಃ ಇನ್ನೂ ಆ ನೀರು ನಮಗೆ ಬರಬೇಕಾದ್ರೆ ಇನ್ನೂ ಒಂದು 50,000 ಕೋಟಿ ಆಗುತ್ತೆ. ಆದರೆ ನೀವು ಕರೆಕ್ಟಾಗಿ 50,000 ಕೋಟಿ ಮೀಸಲಿಡ್ತೀನಿ ಅಂತ ಇದ್ರಲ್ಲ, ನೀವು ಮೀಸಲಿಟ್ಟಿದ್ದಿದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇತ್ತು. ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಉಳಿತಾ ಇತ್ತು. ಇವಾಗ 12,500 ಇಲ್ಲಿ 17,000 ಹೆಚ್ಚುವರಿ ಆಗಿದೆ. ಯಾರು ಕೊಡೋದಿದು? ಯಾರು ದುಡ್ಡಿದ್ದು? ಸಾರ್ವಜನಿಕರ ದುಡ್ಡು. ಇವತ್ತು ಸಾರ್ವಜನಿಕರಿಗೆ ನಾವು ಸಭೆಗಳಲ್ಲಿ ಕೂಡ ಹೇಳ್ತಾ ಇದ್ದೇವೆ, ಈ ಗೌರ್ಮೆಂಟ್ ಇವತ್ತು ಎಷ್ಟಾದರೂ ಮಾಡ್ಕೊಂಡು ಹೋಗ್ಲಿ, ನಮ್ಗೇನಪ್ಪ ಈ ಚಿಂತೆ ಇದೆಲ್ಲ ನೀವು ಯೋಚನೆ ಮಾಡಬೇಕಾಗಿ. ನಿಮ್ಮ ಹಣ, ಪ್ರತಿ ಒಂದೊಂದು ಪೈಸೆ ಕೂಡ ನಮ್ಮ ಹಣ ಅಂತ ನಾವು ಯೋಚನೆ ಮಾಡಬೇಕು. ಇವರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದಿದ್ರೆ ನಮ್ಗೆ 17,000 ಕೋಟಿ ಉಳಿತಾ ಇತ್ತು. ವಿಳಂಬ ಮಾಡ್ಕೊಂಡು ನನಗೆ ಗೊತ್ತಿದೆ ಇನ್ನೂ 5,000-10,000 ಕೋಟಿ ಆಗುತ್ತೆ. ಯಾರು ದುಡ್ಡು? ನೀವು ಕಟ್ತಕ್ಕಂಥ ತೆರಿಗೆ ಹಣ. ಆದರೆ ಇಲ್ಲಿ ಇಚ್ಛಾಶಕ್ತಿ ಇಲ್ಲ, ಹಣ ಇಲ್ಲ. ಅಲ್ಲಿ ಸರ್ಕಾರದಲ್ಲಿ ತುಂಬಿದೆ ಅಂತಾರಲ್ಲ, ನೀವು ತುಂಬಿದ್ರೆ ದುಡ್ಡಿದ್ರೆ ಅಧಿಕಾರಿಗಳ ಮೇಲೆ ಯಾಕೆ ನೀವು ಒತ್ತಡ ಹಾಕಬೇಕು? ಹಣ ನಿಮ್ಮ ಖಜಾನೆಯಲ್ಲಿ ಇದ್ರೆ ನೀವು ಯಾಕೆ ಕೆಲಸ ಮಾಡಬಾರ್ದು? ಇವು BBMPಯಲ್ಲಿ ಗುಂಡಿ ಮುಚ್ಚೋದು ಅಂಥದ್ದು ಕೆಲಸ ನೀವು ಕರೆಕ್ಟಾಗಿ ಮಾಡಬೇಕಾಗಿದ್ರೆ ನೀವು ಹಣ ಕೊಟ್ಟರೆ ಯಾಕೆ ಮಾಡೋದಿಲ್ಲ? ಹಣ ಇಲ್ಲ. ಬರೀ ಇವತ್ತು ಎಲ್ಲರ ಮೇಲೇನು ಸವಾರಿ ಹೊಡಿತಾ ಇರೋದು. ಇವತ್ತು ಪ್ರಾಪರ್ಟಿ ಟ್ಯಾಕ್ಸ್ಗಳು. ನೀವೊಂದು ಪಾಣಿ ತಗೊಳ್ಳಿ ಸರ್, 15 ರೂಪಾಯಿ ಇದ್ದಿದ್ದು ಇವತ್ತು 30 ರೂಪಾಯಿ ಆಗಿದೆ. ಸ್ಟ್ಯಾಂಪ್ ಡ್ಯೂಟಿ. ಇವತ್ತು ಒಂದು ಬಡವ ಒಂದು 30-40 ಸೈಟ್ ರಿಜಿಸ್ಟರ್ ಮಾಡ್ಕೊಬೇಕಾದ್ರೆ 50,000 ಇದ್ದಿದ್ದು ಇವತ್ತು 1 ಲಕ್ಷ 1.5 ಲಕ್ಷ ಆಗಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಇಷ್ಟ ಬಂದಂಗೆಲ್ಲ ಹಾಕಿದ್ದಾರೆ. ಮತ್ತು ಎ ಖಾತಾ, ಬಿ ಖಾತಾ ಎಲ್ಲ ನೀವು ಒಂದಲ್ಲ ಎಲ್ಲ ಥರ ಇವತ್ತು ರೈಸ್ ಮಾಡಿದ್ದಾರೆ. ಆದರೂ ಕೂಡ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಯಾವ ರೀತಿ ಹೇಳ್ಕೊಂಡು ಇವರು ಅಧಿಕಾರಕ್ಕೆ ಬಂದರು? ಜನ ಮುಂದೆ ಇದು ನಾವು ಹೇಳೋದಲ್ಲ, ಇದು ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಜನ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಮಾಡ್ತಾರೆ. ಕಾದ್ ನೋಡೋಣ.
ಥ್ಯಾಂಕ್ ಯು. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಸರ್, ಪ್ಲೀಸ್. ನೀವು ಊಟ ಮಾಡಿ, ಇವರೆಲ್ಲ ಬರಲಿ ಮೀಟಿಂಗ್. ಇಲ್ಲ ಆಗಲ್ಲ. ಏನೇನು ಪೊಲಿಟಿಕಲ್ ಬೇಡ ಬಿಡಿ, ಸುಮ್ಮನೆ ರೀ. ಪೊಲಿಟಿಕಲ್ ಅಫೇರ್ಸ್ ರಾಜ್ಯದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಇದು ದುರಂತ. ಏನು 140, 138, 140 ಸೀಟ್ ಕೊಟ್ಟು ಇವತ್ತು ತಿಂಡಿ ಒಂದು ಕಡೆ, ಊಟ ಒಂದು ಕಡೆ, ರಾತ್ರಿ ಡಿನ್ನರ್ ಕೂಡ. ಇದೇನು ರಾಜ್ಯದ ಅಭಿವೃದ್ಧಿಗೋಸ್ಕರ ಈ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ನಡೀತಾ ಇರೋದಲ್ಲ. ಇದು ನಾನಾ ನೀನಾ ಅನ್ನುವಂಥದ್ದು. ಈಗ ತಕ್ಷಣಕ್ಕೆ ನನಗಿರ್ತಕ್ಕಂಥ ಮಾಹಿತಿ, ಈಗ ಲೋಕಸಭೆ ಅಧಿವೇಶನ ನಡೀತಾ ಇದೆ, ಕರ್ನಾಟಕ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಒಂದು 20 ದಿನಗಳ ಕಾಲ ತ್ಯಾಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. 20 ದಿನಗಳ ನಂತರ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ, ನೋಡೋಣ. ಮಂಗಳೂರು ಸ್ಟಾರ್ಟ್ ಆಗಿದೆ. ಊಟ ಮಾಡಿ ಸರ್, ಒಳ್ಳೆ ಊಟ ಇದೆ, ಊಟ ಮಾಡಿ. ಆಹಾರ ಇಲಾಖೆ ಸಕ್ರಿಯವಾಗಿದೆ, ಈಗ ತಮಗೆ ಗೊತ್ತಿದ್ದಾಗೆ ರಾಜ್ಯದಲ್ಲಿ ಕಳೆದ ಹಲವಾರು ದಿನಗಳಿಂದ ಡೆಲ್ಲಿನಲ್ಲಿ ಇಡ್ಲಿ ಆಯಿತು, ಬ್ರೇಕ್ಫಾಸ್ಟು, ಮಧ್ಯಾಹ್ನ ನಾಟಿ ಕೋಳಿ ಸಾರು ಆಯಿತು, ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಅಂತಿಮವಾಗಿ ಉಪಹಾರ ಇಲಾಖೆ ಮಾತ್ರ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ. ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು, ಎಷ್ಟು ಜನ ಗರ್ಭಿಣಿ ಬಾಣಂತಿಯರು, ತಾಯಂದರು, ಮಕ್ಕಳು, ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಬಲಿಪಶು ಆದರು ಅಂತಕ್ಕಂಥದ್ದು ನೋಡಿದ್ದೀರಿ. ಒಂದು ಕಡೆ ಹೆಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕೂಸ್ತಿದೆ, ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು 6,000 to 7,000 ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ. ಮತ್ತು ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು, ಹತ್ತತ್ರ 20,000 to 25,000 ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ. ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಈ ನಾಡಿನ ಜನತೆಗೆ ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವು ಎರಡರಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದಾದರೆ ಬಹುಶಃ ಇದು ನಾವು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇ. ಕಾರಣ 2.5 ವರ್ಷ ಆಗಿದೆ ಇವತ್ತು ಆಡಳಿತಕ್ಕೆ ಬಂದು ಕಾಂಗ್ರೆಸ್ನ ಪಕ್ಷ ಈ ರಾಜ್ಯದಲ್ಲಿ. ಅದು ಹೋಗಲಿ, ಏನು ಪಾಪ ಅವ್ರಿಗೆ ಮತ್ತೊಂದು ಪಕ್ಷದ ಜೊತೆ ಸೇರಿ ಅಲಯನ್ಸ್ ಪಾರ್ಟಿಯ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ. 136 ಜನ ಶಾಸಕರು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಮ್ಯಾಂಡೇಟ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ. ಒಂದು ಕಡೆ ಮಾತೆತ್ತಿದ್ರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಡ್ತೇವೆ ಅಂದರು. ಆ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಪಕ್ಷ. ರಾಜ್ಯದ ಜನತೆ ನೀವು ಗ್ಯಾರಂಟಿ ಕೊಡಿ ಅಂತ ಕೇಳಿರಲಿಲ್ಲ. ಆದರೆ ಅದು ನೀವೇನು ಮಾಡ್ತೀರಿ, ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಯಾವುದಾದ್ರೂ ಚುನಾವಣೆಗಳು ಹತ್ರ ಬಂದಂಥ ಸಂದರ್ಭದಲ್ಲಿ 2,000 ರೂಪಾಯಿನ ಹಿಡಿದಿಡ್ತೀರಿ, 4 ತಿಂಗಳದ್ದು ಹಾಕ್ತೀರಿ. ನೀವು ಪಾಪ ನಿಮ್ಮ ಕ್ಯಾಂಡಿಡೇಟ್ಗೆ ಖರ್ಚು ವೆಚ್ಚ ಕಮ್ಮಿ ಮಾಡಬೇಕಲ್ಲ, ಸರ್ಕಾರದ ಖಜಾನೆಯ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಕೃಷ್ಣಣ್ಣ ಅವರು ಹೇಳ್ದಂಗೆ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡು ಹೊರಡ್ತೀರಿ. ಬಟ್ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದ ಸಮಸ್ಯೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ. ಸ್ವತಃ BBMP ಕಡೆಯಿಂದನೇ ಕನ್ಫರ್ಮೇಷನ್ಸ್ ಕೊಟ್ಟರು. 10,000 to 15,000 ಗುಂಡಿಗಳನ್ನ ಮುಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಅದತ್ರ ಇಲ್ಲಿವರೆಗೂ ಈ ಗುಂಡಿ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೆ ಹೋಗಿ ಅದರಲ್ಲೂ ಪಾಪ 2 ವೀಲರ್ಸು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ? 500-600 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆ ಹೊಣೆಗಾರಿಕೆ ತಗೊಳ್ಬೇಕಾಗಿರ್ತಕ್ಕಂಥವ್ರು ಯಾರು? ರಾಜ್ಯ ಸರ್ಕಾರ. ಇವತ್ತು ಬೆಂಗಳೂರು ನಗರದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಉತ್ಪಾದನೆ ಆಗಬೇಕಾದ್ರೆ, ಇಷ್ಟು ಟ್ಯಾಕ್ಸೇಷನ್ನ ಕಲೆಕ್ಟ್ ಮಾಡಿ, ಇಷ್ಟು ರಿಸೋರ್ಸ್ಫುಲ್ ಇರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲಿ, ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ
ಅದತ್ರ ವರ್ಷಕ್ಕೆ 850 ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಮಾಡ್ತಾರೆ ಇವತ್ತು ಸರ್ಕಾರ. ನಿಮಗೆ ಗೊತ್ತಿದೆ, ನಾನೊಂದು ಪ್ರೆಸ್ ಮೀಟ್ ಮಾಡಿದೆ, ಬ್ಲ್ಯಾಕ್ ಬಕ್ ಕಂಪ್ನಿ CEO ಅವರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು. ಅವ್ರು ಹೇಳಿದ್ರು, ನಮ್ಮ ಕಂಪ್ನಿ ಎಂಪ್ಲಾಯೀಸು ರೆಗ್ಯುಲರಾಗಿ ಕಮ್ಯೂಟ್ ಮಾಡ್ತಾರೆ, ಸಮಸ್ಯೆಗಳಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಯಾವುದು, ರಸ್ತೆ ಯಾವುದು ಅಂತಕ್ಕಂಥ ಸಪ್ರೇಷನ್ ಅರ್ಥ ಆಗ್ತಾ ಇಲ್ಲ ನಮಗೆ. ಈ ರೀತಿ ನಡೀತಾ ಇದೆ. ಮಾತಾಡೋದಕ್ಕೆ ಭಾಳ ವಿಚಾರಗಳಿದೆ. ಪ್ಲಸ್ಸು ಮೊನ್ನೆ ದಿನ ನಾನು ಈ ನಿಮ್ಮ ಕಸ ಹೊಡೆಯೋ ಮಿಷಿನರಿ ಬಗ್ಗೆನೂ ಕೂಡ ಮಾತಾಡಿದ್ದೆ. ಇದರಲ್ಲಿ ಆಸಕ್ತಿ ಇದೆ, ಟನಲ್ ರೋಡ್ ಮಾಡ್ತಕ್ಕಂಥದ್ದಕ್ಕೆ ಆಸಕ್ತಿ ಇದ್ದಾರೆ. ಮುಂದೆ ಚರ್ಚೆ ಮಾಡೋಣ. ಇಲ್ಲ ಡಿ.ಕೆ. ಶಿವಕುಮಾರ್ ಅವರಿಂದ 2018 ಕೂಡ ಕುಮಾರಸ್ವಾಮಿ ಅವರು ಕೈ ಎತ್ತಿ ಬ್ರದರ್ಸ್ ಜೋಡೆತ್ತು ಅಂದಿದ್ರು. ಈಗ ಮತ್ತೆ ಸಿದ್ದರಾಮಯ್ಯ ಜೋಡೆತ್ತು ಬ್ರದರ್ ಅಂತಿದ್ದಾರೆ. ನೋಡಿ ಅಣ್ಣ, ಯಾರು ಯಾವಾಗ ಬ್ರದರ್ ಆಗ್ತಾರೋ, ಯಾರು ಯಾವಾಗ ಬ್ರದರಿಂದ ಕ್ಯಾನ್ಸಲೇಷನ್ ಆಗ್ತಾರೋ ನಮಗೆ ಗೊತ್ತಿಲ್ಲ. ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹುಶಃ ನೀವು ನಮಗೆ ಕೇಳಬಾರ್ದು. ಯಾಕೆಂದರೆ ಒಳಗಡೆ ಶಾಸಕರು ಯಾರಿಗೆ ಸಿಗ್ನೇಚರ್ ಹಾಕೊಂಡು ಕೂತಿದ್ದಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ, ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದು ಅಂತ ABC ಟೀಮ್ ಏನು ರಚನೆ ಆಗಿದೆ. ಬಹುಶಃ ಅಲ್ಲಿ AICC ಅಧ್ಯಕ್ಷರು ಅಥವಾ ಹೈಕಮಾಂಡ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನಾದ್ರು ಉಳಿದಿದ್ರೆ ಬಹುಶಃ ಅವರು ಇದಕ್ಕೆ ಉತ್ತರ ಕೊಡಬೇಕು. ಕಾಂಗ್ರೆಸ್ನಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ನಡೀತಿದೆ ಅಂತಿದೆ ಸರ್, ಮಾಹಿತಿ ಇದೆಯಾ ನಿಮಗೆ? ಇಲ್ಲ, ನಮಗೆ ದಿವ್ಸಕ್ಕೆ ಒಂದೊಂದು ಮಾಹಿತಿ ಬರುತ್ತೆ. ಮಾಧ್ಯಮದ ಸ್ನೇಹಿತರಿಗೆ, ನಿಮಗೆ ಗಳಿಗೆಗೆ ಗಂಟೆಗೆ ಒಂದೊಂದು ಮಾಹಿತಿ ಬರುತ್ತೆ, ನಮ್ಗೆ ದಿವ್ಸಕ್ಕೆ ಬರುತ್ತೆ. ನಡೀತಾ ಇದೆ ಸಿಗ್ನೇಚರ್ ಕ್ಯಾಂಪೇನ್. ಏನೋ ಗೊತ್ತಿಲ್ಲಪ್ಪ, ನಮ್ಗೇನೋ ಕಿವಿ ಭಾಳ ದಿನದಿಂದ ಕೇಳ್ಪಡ್ತಾ ಇದ್ದೀವಿ. ತಾವು ಹೇಳಬೇಕಲ್ಲ, ಮಾಧ್ಯಮ ಸ್ನೇಹಿತರು ನೀವು ಹೆಂಗೆ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ. ನಿಖಿಲ್ ಅವರು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅವೆಲ್ಲ ಒಂಥರ ಮೆಲೋಡ್ರಾಮಾ ಅಂತ ಅನ್ಸಲ್ಲ? ಇಲ್ಲ, ನೀವೇ ಹೇಳಿ ಸರ್. ಈಗ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಮಾಡ್ತಾ ಹೋದರೆ ಇಲ್ಲಿ ಜನಕ್ಕೆ ನೀವೇನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ನೀವು ನಮ್ಮ ಮಧ್ಯೆ ಏನು ಸಮಸ್ಯೆ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದಾದರೆ ಅದು ಥ್ರೂ ಯುವರ್ ಅಡ್ಮಿನಿಸ್ಟ್ರೇಷನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ. ಅದನ್ನೇನು ನೀವು ಹೊರಗಡೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಕರೆದು ಅದನ್ನೇನು ನೀವು ಸಂದೇಶ ಕೊಡ್ತಕ್ಕಂಥ ಅಗತ್ಯತೆಯೇ ಇಲ್ಲ. ಇಟ್ ಈಸ್ ವೆರಿ ಆಬ್ವಿಯಸ್ ದಟ್ ನಾಟ್ ಎವ್ರಿಥಿಂಗ್ ಈಸ್ ರೈಟ್ ಅಮಂಗ್ ಯು ಅಂತ ಅಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಊಟ ಮಾಡಿ. ಮಾಡೋಣ. ಅಪಘಾತ, ಒಬ್ಬರು ಸಾವನ್ನಪ್ಪಿದ್ದು ಹಲವರಿಗೆ ಗಂಭೀರ ಗಾಯ. ಆಂಧ್ರಪ್ರದೇಶದ ಕಡಪದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಹರಿತಾ ಟ್ರಾವೆಲ್ಸ್ ಬಸ್ ಮದನಪಲ್ಲಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ತೀವ್ರವಾದ ಅಪಘಾತಕ್ಕೀಡಾಗಿದೆ. ಮಂಚಿನೆಳ್ಳ ಕೋಟ ಗೇಟ್ ಬಳಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಬಸ್ ನಿಯಂತ್ರಣ ತಪ್ಪಿ ಕಣಿವೆ ಪ್ರದೇಶಕ್ಕೆ ಬಿದ್ದ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಇನ್ನು ಅಪಘಾತ ಮಂಗಳವಾರ ಮುಂಜಾನೆ ಸುಮಾರು 3 ಗಂಟೆ ಸುಮಾರಿಗೆ ಸಂಭವಿಸಿದ್ದು, ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಗಂಭೀರ ಸ್ಥಿತಿಯಲ್ಲಿರುವ 4 ಮದನಪಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಉಳಿದ ಗಾಯಾಳುಗಳನ್ನು ಸಮೀಪದ ವಿವಿಧ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಮೃತರು ಹಾಗೂ ಗಾಯಾಳುಗಳು ಕಡಪ, ರಾಯಚೋಟಿ ಮತ್ತು ಬೆಂಗಳೂರಿನ ಮೂಲದವರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೊಬೈಲ್